ಸೈನ್ಸ್ PCMB 597. ಫಿಸಿಕ್ಸ್ ಅಲ್ಲಿ 1 ಮಾರ್ಕ್ಸ್, ಇಂಗ್ಲಿಷ್ ಅಲ್ಲಿ 2 ಮಾರ್ಕ್ಸ್ ಹೋಗಿದೆ. ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಒಂದು ಇಟ್ಸ್ ಇಸ್ ಅ ಪ್ರೆಷಿಯಸ್ ಡೇ ಫಾರ್ ಅಸ್. ನಮ್ಮ ಜಿಲ್ಲೆಯ ನಮ್ಮ ಗೋಪಾಲ್ ಸ್ವಾಮಿಯವರ ಮಗಳು ಅರ್ಪಿತಾ ಅವರು ಇವತ್ತು ನಮ್ಮ ಜಿಲ್ಲೆಗೆ ರಾಜ್ಯಕ್ಕೆ ತೃತೀಯ 3ನೇ ಸ್ಥಾನ, ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಅವರು ನಮ್ಮ APJ ಕಾಲೇಜಿಂದ ವಿದ್ಯಾಭ್ಯಾಸ ಮಾಡಿ PCMBಯನ್ನ ಓದಿ ಇವತ್ತು ನಮ್ಮ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿರುವ ಹೆಗ್ಗಳಿಕೆ ಅವರದಾಗಿದೆ. ನಾವೆಲ್ಲ ಅವರಿಗೆ ತಲೆಬಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ವಿದ್ಯೆ ಮುಂದೆ ಯಾವುದೇ ತರಹದ ದೊಡ್ಡದಲ್ಲ ಅನ್ನೋದು ಗೊತ್ತಾಗ್ತದೆ. ಏನೇ ರಾಜಕಾರಣ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ವಿದ್ಯೆ ಇದ್ರಷ್ಟೇ ಒಬ್ಬ ಮನುಷ್ಯನಿಗೆ ಜೀವನ ಕಾಯ್ದೆ ಸಾಧ್ಯ. ಅದನ್ನ ಎತ್ತೋರಿಸುವಂತ ಕೆಲಸವನ್ನ ಇವತ್ತು ನಮ್ಮ ಅರ್ಪಿತಾ ಮಾಡಿದ್ದಾರೆ. ಸುಮಾರು 597 ಅಂಕಗಳನ್ನ ತೆಗೆದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ನಮ್ಮ ಹಾಸನದಲ್ಲಿ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಅರ್ಪಿತಾ ನಮ್ಮ ಸೋದರಿಗೆ ಇವತ್ತು ವೈದ್ಯರಾಗಬೇಕು ಅನ್ನೋದು ಒಂದು ದೊಡ್ಡ ಆಸೆ ಇದೆ. ನನಗಂತೂ ತುಂಬಾ ಖುಷಿ ಆಯ್ತು ಅಂತ ಮಾತಾಡಿ. ಅವರ ಒಂದು ಸಿಂಪ್ಲಿಸಿಟಿ, ಅವ್ರ ತಂದೆ ತಾಯಿಯಲ್ಲಿ ಮುಖದಲ್ಲಿ ನೋಡುವಂತಹ ಖುಷಿ ನೋಡಿ ನಮ್ಗೆ ಎಷ್ಟೇ ಇದಿದ್ರು ಮರ್ತೋಗ್ಬೋದು, ಅಷ್ಟು ಖುಷಿಯಾಗಿದ್ದಾರೆ ಇವತ್ತು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹಾಸನಾಂಬ ತಾಯಿ ಅವ್ರಿಗೆ ಒಳ್ಳೇದು ಮಾಡಲಿ. ಏನವರು ವೈದ್ಯರಾಗಬೇಕು ಅಂದ್ಕೊಂಡಿದ್ದಾರೆ, ಉನ್ನತವಾಗಿ ಅವ್ರಿಗೆ ಯಶಸ್ಸನ್ನ ಸಿಗಲಿ. ಜೊತೆಗೆ APJ ಕಾಲೇಜಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂತಹ ಕಾಲೇಜಿಗೆ ಹೆಗ್ಗಳಿಕೆ ನಮ್ಮ APJ ಕಾಲೇಜಿಗೆ ಪಾತ್ರ ಆಗ್ತದೆ. ಅವ್ರಿಗೂ ಸಹ ಒಳ್ಳೆದಾಗಲಿ ಅಂತ ಬಯಸ್ತೀನಿ. ಒಂದು ಉಜ್ವಲವಾದಂತಹ ಭವಿಷ್ಯ ನಮ್ಮ ಅರ್ಪಿತಾಗೆ ಸಿಗಲಿ. ಅವರೆಲ್ಲ ರೀತಿಯ ಒಂದು ಅಣ್ಣನಾಗಿ ಅವ್ರ ಜೊತೆ ಇರುವಂತ ಕೆಲಸವನ್ನ ನಾನು ಮಾಡ್ತೀನಿ. ಗೋಪಾಲ್ ಸ್ವಾಮಿ ಅಂತ GTTC ಕಾಲೇಜ್ FD ಆಗಿ ವರ್ಕ್ ಮಾಡ್ತೀನಿ. ನನ್ನ ಮಗಳು ಅವಳ ಸ್ವಂತ ಶಕ್ತಿಯಿಂದ ಓದಿದ್ದಾರೆ. ನಾನು ಎಲ್ಲೂ ಟ್ಯೂಷನ್ ಕಳಿಸಿಲ್ಲ. ಕಾಲೇಜು ಮನೆ ಅಷ್ಟೇನೆ. ರಾತ್ರಿ 12 ಗಂಟೆ ತನಕ ಓದ್ತಿದ್ಲು. SLC ಅವಳು ಡಿಸ್ಟ್ರಿಕ್ಟ್ 3rd ಟಾಪರ್ ಬಂದು 620 ಮಾರ್ಕ್ಸ್ ಬಂದಿತ್ತು. ಈಗಲೂ ಅವಳು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಪರವಾಗಿಲ್ಲ, ನಮ್ಗೆ ಇಷ್ಟೊಂದು ಸಂತೋಷ. ಅವಳ ಫ್ಯೂಚರ್ ಚೆನ್ನಾಗಿರ್ಲಿ, ಭಗವಂತ ಅವಳಿಗೆ ಆಶೀರ್ವಾದ ಮಾಡಲಿ, ನೀಟಲ್ಲಿ ಸಕ್ಸಸ್ ಆಗಲಿ ಅಂತೇಳಿ ನಾನು ತುಂಬದಿಂದ ಅವಳಿಗೆ ಧನ್ಯವಾದಗಳು ಇಷ್ಟಪಡ್ತೀನಿ. ನನ್ನ ಹೆಸರು ಮೀನಾಕ್ಷಿ ಅಂತ, ಅರ್ಪಿತಾ ಅವ್ರ ತಾಯಿ. ನನ್ನ ಮಗಳು ತುಂಬಾ ಚೆನ್ನಾಗಿ ಇಷ್ಟು ಮಾರ್ಕ್ಸ್ ತೆಗೆದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಧನ್ಯವಾದ.